ಬೆಂಗಳೂರಲ್ಲಿ ರೌಡಿ ಶೀಟರ್ನಿಂದ ಮಹಿಳೆಗೆ ಧಮಕಿಯನ್ನ ಹಾಕಲಾಗಿದೆ. ನ್ಯಾಯ ಕೇಳಿ ಠಾಣೆಗೆ ಹೋದ್ರೆ ಪೊಲೀಸರು ಏನ್ ಮಾಡಿದ್ರು? ಅತ್ತ ರೌಡಿ ಶೀಟರ್ ಧಮಕಿ, ಇತ್ತ ಪೊಲೀಸಪ್ಪನಿಂದಲೂ ಕಾಟ. ನ್ಯಾಯ ಕೊಡಿ ಅಂತಂದ್ರೆ ಪೊಲೀಸಪ್ಪನಿಂದಲೂ ಕೂಡ ಟಾರ್ಚರ್ ಅಂತೆ. ನೋಡಿ, ಡಿಜೆಹಳ್ಳಿ ಠಾಣೆ ಎಎಸ್ಐ ಪ್ರಕಾಶ್ ರಿಂದ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ. ನನ್ ಜೊತೆ ರೂಮ್ಗೆ ಬಾ ಅಂತ ಅಂದಿದ್ರಂತೆ ಎಎಸ್ಐ ಪ್ರಕಾಶ್. ನ್ಯಾಯ ಕೇಳೋಕೆ ಬಂದ್ರೆ ಮಂಚಕ್ಕೆ ಕರೆದ್ರ ಎಎಸ್ಐ ಪ್ರಕಾಶ್ ಅಂತ ಹೇಳಿ ಮಹಿಳೆಗೆ ನಿತ್ಯ ಕಿರುಕುಳವನ್ನ ನೀಡಿದಂತಹ ಆರೋಪ ಕೇಳಿ ಬರ್ತಾ ಇದೆ. ನ್ಯಾಯಕ್ಕಾಗಿ ಕಮಿಷನರ್ ಕಚೇರಿಗೆ ಮಹಿಳೆ ಹೋಗಿದ್ದಾರೆ. ಇದೀಗ ನೋಡಿ ಯಾವ ರೀತಿಯಾಗಿ ಪೊಲೀಸ್ನವರು ವರ್ತಿಸ್ತಾ ಇದ್ದಾರೆ ಮಹಿಳೆಯ ಜೊತೆಗೆ ಅಂತ ಹೇಳಿ. ಯಾರೋ ರೌಡಿ ಶೀಟರ್ ಧಮಕಿ ಹಾಕ್ತಾ ಇದ್ದಾರೆ, ನನಗೆ ನ್ಯಾಯ ಕೊಡಿ ಅಂತ ಹೇಳಿ ಬೇಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಅತ್ತ ರೌಡಿ ಶೀಟರ್ ಧಮಕಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಇಲ್ಲಿ ಪೊಲೀಸ್ ಅಪ್ಪನೂ ಕೂಡ ಕಾಟ ಕೊಡ್ತಾ ಇದ್ದಾನೆ. ಈ ಎಎಸ್ಐ ಅವರ ವಿರುದ್ಧ ಬಹಳ ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಪ್ರಕರಣಗಳು ಕೂಡ ಆಗಿದೆ. ಎಎಸ್ಐ ಅವರು ಬಂದಂತಹ ಸಂದರ್ಭದಲ್ಲಿ ಸರಿಯಾಗಿ ನಡ್ಸ್ಕೊಳ್ಳೋದಿಲ್ಲ ಅಂತ ಕೂಡ ಕೇಳಿ ಬರ್ತಾ ಇದೆ. ಸಂತ್ರಸ್ತೆ ಮಹಿಳೆ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಸರ್, ನಾ ಬಾಬಿ ಇಡಿಯಲ್ ರೌಡಿ ಶೀಟರ್ ಅಂತ ಒಬ್ಬ ನಮ್ಮ ಅಣ್ಣ ದೊಡ್ಡಮ್ಮನ ಮಗನೇ. ಆ ಕಾರಣಕ್ಕೆ ನಾವು ಅವನ ಹತ್ರ 10 ಲಕ್ಷಕ್ಕೆ ನಾವು 5 ಲಕ್ಷದ್ದು ಸೆಕೆಂಡ್ ಫ್ಲೋರ್ ಒಂದು, ಥರ್ಡ್ ಫ್ಲೋರ್ ಒಂದು ಮನೆ ಲೀಸಿಗೆ ತಗೊಂಡಿದ್ವು. ಆ ಕಾರಣಕ್ಕೆ ಇವತ್ತು ಖಾಲಿ ಮಾಡ್ಕೊಡ್ತೀನಿ, ನಾಳೆ ಖಾಲಿ ಮಾಡ್ಕೊಡ್ತೀನಿ, ಶಿಫ್ಟ್ ಆಗು ಅಂತ ಹೇಳ್ತಾ ಇದ್ದ ಸರ್. ನಾವು ಇವಾಗ ಕೊಡ್ತಾನೆ, ನಾಳೆ ಕೊಡ್ತಾನೆ ಅಂದ್ಬಿಟ್ಟು ಒಂದ್ 2-3 ತಿಂಗಳು ಮುಂದೆನೆ ದಾಟ್ಕೊಂಡು ಹೋದ್ವು. ಆಮೇಲೆ ಅವ್ನು 2-3 ತಿಂಗಳಾದ್ರೂ ಮನೆ ಕೊಡೋದು ಅಷ್ಟು ಡೌಟ್ ಇತ್ತು. ಡಿಜೆಹಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವಾಗ ಸುನೀಲ್ ಸರ್ ಇದ್ರು. 10 ಲಕ್ಷದ್ದು ಅಲ್ವಾ ನಮ್ಮ 2 ಲಕ್ಷ ಸೆಟ್ಲ್ಮೆಂಟ್ ಮಾಡ್ಕೊ ಅಂತ ಹೇಳಿದ್ರು. ಏನ್ ಸರ್ 10 ಲಕ್ಷಕ್ಕೆ 2 ಲಕ್ಷ ಯಾಕೆ ಸರ್ ಸೆಟ್ಲ್ಮೆಂಟ್ ತಗೊಬೇಕು, ಬೇಡ ಬಿಡಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ. ಅಷ್ಟಕ್ಕೆ ನಾವು ಲಾಯರ್ನ ಇಟ್ಟಿದ್ವು ಸರ್. ಒಂದು ನೋಟಿಸ್ 30,000 ಕೊಟ್ಟೆ. ಇನ್ನೊಂದು ಲಾಯರ್ನ ಇಡಕ್ ಹೋದೆ, ಅವರು ಅವ್ರ ಕಡೆನೆ ನಮ್ಮ ಬಾಬಿಡಿಯಲ್ ಅವ್ರ ಹತ್ರನೇ ತಿರುಗ್ಬಿಟ್ರು. ಅದಾದ ನಂತರ ತಿರ್ಗಾ ಸ್ವಲ್ಪ ದಿನ ಬಿಟ್ಟು ನಾನು ಇವಾಗ ಹೋಗಿದ್ದೆ ಸರ್, ಇವಾಗ ಒಂದೂವರೆ ತಿಂಗಳ ಹಿಂದೆನೆ. ಅವಾಗ ಹೋಗಿದ್ದಕ್ಕೆ ಪ್ರಕಾಶ್ ರಾಯ್ ಸಾರು, ಏನಮ್ಮ ಅವನ್ದ ಬಂದು ಸೆಟ್ಲ್ಮೆಂಟ್ ಮಾಡಿಸ್ಕೊಡ್ತೀನಿ ಇರೋ, ತಲೆ ಕೆಡ್ಸ್ಕೊಂಬೇಡ ಅಂತಂದ್ರು. ಆಯ್ತು ಸರ್ ಅಂತಂದೆ. ಅವ್ನು ಪಾರ್ಕ್ ಹತ್ರ ಅಷ್ಟು ದೂರ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ಓಕೆ ನೀನು ನನ್ನ ಹತ್ರ ಹೋಟ್ಲಿಗೆ ಬಂದ್ರೆ ನಿನ್ ಕೆಲಸ ಮುಗಿಸ್ತೀನಿ ಅಂತ ಅಂದ್ರು. ಆಯ್ತು ಸರ್ ಅಂತ ಅಂದ್ಬಿಟ್ಟೆ. ಆಮೇಲೆ 2,000 ತಗೊಂಡ್ರು ನನ್ನ ಹತ್ರ ದುಡ್ಡು. ಆಮೇಲೆ ನಾನು ಯಾಕೋ ಇಷ್ಟ ಆಗಿಲ್ಲ. ಅವತ್ತು ಮಾರನೇ ದಿವಸ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋದೆ. ನಾನು ಕರ್ಕೊಂಡೋಗಿದ್ದು ನಮ್ಮ ಮನೆಯವ್ರು ಕರ್ಕೊಂಡೋಗಿದ್ದಾಗ ಆ ಅಪ್ಪನ ಕೋಪ ಬಂದಿದ್ದಕ್ಕೆ ನಾನು NCR ಎಲ್ಲ ಮಾಡಿಲ್ವಾ, 2,000 ಯಾಕೆ ವಾಪಸ್ ಕೊಡ್ಬೇಕು ಹೋಗು ಅಂತ ಬೈದ್ರು ಸರ್. ಆ ಬೈದ್ರಲ್ಲ, ಅದನ್ನ ಮಾತ್ರ ರೆಕಾರ್ಡಿಂಗ್ ಇದೆ ಪಾರ್ಕ್ ಹತ್ರ. ಅಲ್ಲಿ ನಾನು ಕೂತಿದ್ದೀನಲ್ಲ, ಅದನ್ನ ವಿಡಿಯೋ ಮಾಡಿದ್ರೆ ಗೊತ್ತಾಗುತ್ತೆ ಸರ್, ನಿಮ್ ಸ್ಟೇಷನ್ ಅಲ್ಲಿ ವಿಡಿಯೋ ಇರುತ್ತೆ. ನಾನು ಪ್ರಕಾಶ್ ಆ ಪಾರ್ಕ್ ಹತ್ರ ಸೈಡಲ್ಲಿ ಕೂತಿದ್ದೀವಿ ಸರ್ ಮಾತಾಡ್ಕೊಂಡು. ಅವನು ನನ್ನ ಹೋಟ್ಲಲ್ಲ ಕರ್ದ ಸರ್ ಪ್ರಕಾಶ್. ಇಷ್ಟೇ ಸರ್. ಸರ್, ನಾ ಬಾಬಿ ಇಡಿಯಲ್ ರೌಡಿ ಶೀಟರ್ ಅಂತ ಒಬ್ಬ ನಮ್ಮ ಅಣ್ಣ ದೊಡ್ಡಮ್ಮನ ಮಗನೇ. ಆ ಕಾರಣಕ್ಕೆ ನಾವು ಅವನ ಹತ್ರ 10 ಲಕ್ಷಕ್ಕೆ ನಾವು 5 ಲಕ್ಷದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಈ ಎಎಸ್ಐ ಪ್ರಕಾಶ್ ಅವರ ವಿರುದ್ಧ ಸಾಕಷ್ಟು ದೂರುಗಳು ಕೇಳಿ ಬಂದಿದೆ, ಮಹಿಳೆಯರಿಗೆ ಟಾರ್ಚರ್ ಕೊಡೋದು. ಈಗ ಒಂದು ಕಡೆ ರೌಡಿ ಶೀಟರ್ ಟಾರ್ಚರ್ ಕೊಡ್ತಾ ಇದ್ದಾರೆ, ಪೊಲೀಸ್ ಅವರು ಸಪೋರ್ಟ್ ಮಾಡ್ತಾರೆ ಅಂತ ಹೋದ್ರೆ ಪೊಲೀಸ್ ಅವರು ಕೂಡ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಏನಿದು ಪ್ರಕರಣ? ಖಂಡಿತವಾಗ್ಲೂ ರಮ್ಯಾ, ಏನಂದ್ರೆ ಕಳೆದ 1 ವರ್ಷದಿಂದ ಇಲ್ಲಿ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ಒಂದು ಲೀಸ್ಗೆ ಅಂತ ಮನೆ ಹುಡುಕ್ತಾ ಇರ್ತಾರೆ. ಆದ್ರೆ ಅವರ ದೊಡ್ಡಪ್ಪನ ಮಗನೇ ಆಗಿದ್ದಂತಹ ಈ ರೌಡಿ ಶೀಟರ್ ಆಗಿದ್ದಂತಹ ಬಾಬಿ ಡಿಯೋಲ್ ಅಂತ ಏನಿದ್ದಾನೆ, ಈತನದೇ ಮನೆ ಇರುತ್ತೆ. ಸೊ ಹೀಗಾಗಿ ಬಿಡು, ನಾವು ಇವ್ರ ಮನೆಗೆ ಹೋಗ್ಬೋದು ಅಂತ ಹೇಳಿ 2 ಮನೆಗೆ 5 ಲಕ್ಷ ಎಂಬಂತೆ ಲೀಸ್ ನ ಅಮೌಂಟ್ ಅನ್ನು ಕೂಡ ಇವ್ರು ಕೊಟ್ಟಿರ್ತಾರೆ. ಕೊಟ್ಟಂತ ಸಂದರ್ಭದಲ್ಲಿ ಆನಂತರ ಇವತ್ತು ಮನೆ ಕೊಡ್ತೀನಿ, ನಾಳೆ ಮನೆ ಕೊಡ್ತೀನಿ ಅಂತ ಹೇಳಿ ಪ್ರತಿದಿನ ಆತ ಕೂಡ ಆಟ ಆಡಿಸ್ತಾ ಇರ್ತಾನೆ. ಆಗ ಇವರು ಕೂಡ ಈ ತುಂಬಾ ದಿನ ಆಯ್ತು, ದಯವಿಟ್ಟು ನನಗೆ ಮನೆ ಖಾಲಿ ಮಾಡಿಸ್ಕೊಡಿ ಅಂತಾನು ಕೂಡ ಕೇಳ್ಕೊಂಡಿರ್ತಾರೆ. ಆದ್ರೆ ಈತ
ಈತ ಯಾವುದೇ ರೀತಿಯಾಗಿ ಬಗ್ಗೋದಿಲ್ಲ. ಈತ ಮೊದಲೇ ರೌಡಿ ಶೀಟರ್ ಆಗಿರೋದ್ರಿಂದಾಗಿ ಆತ ಆಗಿರ್ಬೋದು, ಜೊತೆಗೆ ಆತನ ಹೆಂಡತಿ ಆಗಿರ್ಬೋದು, ಇಬ್ರು ಕೂಡ ಕರೆ ಮಾಡಿ ಸಾಕಷ್ಟು ಬೈಯುವಂತದ್ದು, ಥ್ರೆಟ್ ಮಾಡುವಂತದ್ದು, ಜೀವ ಬೆದರಿಕೆ ಹಾಕುವಂತದ್ದು ಮಾಡ್ತಾ ಇರ್ತಾರೆ. ಸೊ ಈಗ ಈ ಒಂದು ವಿಚಾರವನ್ನ ಆಕೆ ಪೊಲೀಸ್ ಠಾಣೆಗೂ ಕೂಡ ಹೋಗಿ ದೂರನ್ನು ಕೂಡ ಕೊಡ್ತಾಳೆ. ದೂರು ಕೊಟ್ಟಂತ ಸಂದರ್ಭದಲ್ಲಿ ಅಂದ್ರೆ ಈ ಹಿಂದೆನೂ ಕೂಡ ಓರ್ವ ಯುವತಿ ಜೊತೆಯಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ರ ಅಂತ ಹೇಳಿ ಈಗಾಗಲೇ ಸಸ್ಪೆಂಡ್ ಆಗಿರುವಂತ ಡಿಜೆಡಿ ಇನ್ಸ್ಪೆಕ್ಟರ್ ಆಗಿದಂತ ಸುನೀಲ್ ಏನಿದ್ದಾರೆ, ಅವರು ಕೂಡ ಸೆಟಲ್ಮೆಂಟ್ ಮಾಡಿಸ್ತೀನಿ ಅಂತಾನು ಕೂಡ ಬಂದಿರ್ತಾರೆ. ಬಂದು ನಿನಗೆ 10 ಲಕ್ಷದಲ್ಲಿ 2 ಲಕ್ಷ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ. ಆಗ ಈಕೆ ಇಲ್ಲ, ನನಗೆ ಬೇಡ, ನಾನು 10 ಲಕ್ಷ ಕೊಟ್ಟಿರೋದು, ನಂಗೆ 2 ಲಕ್ಷ ಎಲ್ಲಿಗೆ ಬರುತ್ತದು ಅಂತ ಹೇಳಿ ಆಕೆ ಎದ್ದೋಗಿರ್ತಾಳೆ. ಆ ನಂತರ ಇಲ್ಲಿ ಮತ್ತೆ ಅದೇ ಸುನಿಲ್ ಗ್ಯಾಂಗ್ ನಲ್ಲೇ ಇದ್ದಂತಹ ASI ಆಗಿರುವಂತಹ ಇನ್ನೋರ್ವ ವ್ಯಕ್ತಿ ಏನಿದ್ದಾನೆ, ಆತ ಕೂಡ ಪ್ರಕಾಶ್, ಆತ ಕೂಡ ಈಕೆಯನ್ನ ನೀನು ನನ್ನ ಜೊತೆ ಹೋಟೆಲ್ ರೂಮಿಗೆ ಬರ್ಬೇಕು, ನನ್ನ ಜೊತೆ ನೀನು ಮಲಗಬೇಕು, ಆಗ ನಿನಗೆ ಸಂಪೂರ್ಣವಾದಂತ ಅಮೌಂಟ್ ಅನ್ನ ನಿಂಗೆ ವಾಪಸ್ ಕೊಡಿಸ್ತೀನಿ ಅಂತಾನು ಕೂಡ ಆತ ಹೇಳಿರ್ತಾನೆ ಪ್ರಕಾಶ್. ಸೊ ಹೀಗಾಗಿ ಅವರೆಲ್ಲರೂ ಕೂಡ ಮಾತಾಡುವಂತ ಸಂದರ್ಭದಲ್ಲಿ ಈಗಾಗಲೇ ಮೊಬೈಲ್ ಅಲ್ಲೂ ಕೂಡ ಈಗಾಗಲೇ ಆಡಿಯೋಗಳನ್ನು ಕೂಡ ಈಗಾಗಲೇ ರೆಕಾರ್ಡ್ ಮಾಡ್ಕೊಂಡಿದ್ರೆ. ಈಗ ಹಿಂದೆನೂ ಕೂಡ ಈ ಒಂದು ಕೇಸಲ್ಲಿ ಸುನೀಲ್ ಜೊತೆಗೆ ಪ್ರಕಾಶ್ ಇಬ್ರು ಕೂಡ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ. ಇವರ ಕರಾಳ ಮುಖಗಳು ಇನ್ನಷ್ಟು ಈಗಾಗಲೇ ಹೊರಗೆ ಬರ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಪ್ರಕಾಶ್ ನೀನು ಕೆಲಸ ಮಾಡಿಸ್ಕೊಟ್ರೆ ಈ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿ, ಅಂದ್ರೆ ನೀನ್ ನನ್ನ ಜೊತೆ ಬಂದ್ರೆ ನನ್ನ ಜೊತೆ ನಾನು ಹೇಳ್ದಂಗೆ ಕೇಳಿದ್ರೆ ಈ ರೀತಿಯಾಗಿ ನಾನು ಸಹಾಯ ಮಾಡ್ತೀನಿ ಅಂತಾನು ಕೂಡ ಸಾಕಷ್ಟು ಬರೀ ಈ ರೀತಿಯಾಗಿ ಏನೋ ಯೂಸ್ ಮಾಡ್ಕೊಳ್ಳೋದಕ್ಕೂ ಟ್ರೈ ಮಾಡಿದ್ದಾನೆ ಅಂತ ಹೇಳಿ ಕೂಡ ಈಗಾಗಲೇ ಆಕೆ ಏನಿದ್ದಾಳೆ, ಈಗ ಸಂತ್ರಸ್ತ ಮಹಿಳೆ ಬಂದು ಕಮಿಷನರ್ ಕಚೇರಿಗೂ ಕೂಡ ಈಗಾಗಲೇ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ದೂರನ್ನ ಆಧರಿಸಿ ಅಂದ್ರೆ ಕಮಿಷನರ್ ಏನು ಆದೇಶದ ಮೇಲೆ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿಯಾದಂತ ಕ್ರಮ ತಗೊಳ್ತಾರೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಒಟ್ನಲ್ಲಿ ಹೇಳೋದ್ರೆ ರಮ್ಯಾ, ಇಲ್ಲಿ ಒಂದ್ ಕಡೆ ರೌಡಿ ಶೀಟರ್ ಒಂದ್ ಕಡೆ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳಿ ಈತ ನ್ಯಾಯಕ್ಕೋಸ್ಕರ ಪೊಲೀಸ್ ಠಾಣೆ ಮೆಟ್ಲೇರಿದ್ರೆ, ಇಲ್ಲೂ ಕೂಡ ಇವರು ಈ ರೀತಿಯಾದಂತಹ ಟಾರ್ಚರ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ಆ ಸಂತ್ರಸ್ತ ಮಹಿಳೆ ಸಾಕಷ್ಟು ಒಂದ್ ರೀತಿ ಏನು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕೇಸ್ ವಿಚಾರವಾಗಿ ಮತ್ತೊಂದು FIR ಆಗುತ್ತಾ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ಡಿಜೆ ಹಳ್ಳಿ ಇದು ಸರ್. ಏನು ಅಂತ 10-15 ಲಕ್ಷ ಕೊಟ್ಟು ಅದು ರೌಡಿ ಶೀಟರ್ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅಂತ ಅಂತಿದ್ದೆ. ಪೇಪರ್ ತಗೊಳ್ಳಿ, ತೋರಿಸಿ ಪೇಪರ್. ಒಂದು ನೋಟಿಸ್ಗೂ ಲಾಯರ್ 30,000 ಸರ್ ತಗೊಂಡಿರೋದು ನನ್ನ ಹತ್ರ.